ಎಲ್ಲ ಮಂತಾವ್ ಕುಂತು ಕುಂತು ನನಗೂ ಯಾಕ ಬಲು ಬೇಜಾರಾಗ್ತೈತೆ. ಒಂದಿಟ್ಟು ಇವ್ನ್ ಗಿರೀಶನ್ ಹೋಟ್ಲ ಹತ್ರ ಹೋಗ್ಬಿಟ್ಟು ಒಂದ್ ಈಟ್ ಟೀ ಕುಡ್ದಾರ ಬರ್ತೀನಿ ಒಂದ್ಗಳಿಗೆ ಕೂತ್ಕೊಂಡು. ಅಲ್ಲಂದ್ರೆ ಯಾರ ಮಾತಾಡಕಾರ ಸಿಗ್ತಾರೆ ಒಂದ್ಗಳಿಗೆ ಮಾತಾಡ್ಕೊಂಡಾರ ಬರ್ತೀನಿ ಕೂತ್ಕೊಂಡು. ಇನ್ನೇನು ಮಾಡೋಣ ಮಂತಾವ ಕೂತ್ಕೊಂಡಿದ್ರೆ ಹಂಗೆ ತೂಗುಡ್ಕೆ ಬರ್ತಿರುತ್ತೆ. ಮಧ್ಯಾಹ್ನದೊತ್ತು ನಿದ್ದೆ ಮಾಡಬಾರ್ದು. ನಿದ್ದೆ ಬಂದ್ಬಿಡುತ್ತೆ, ಒಂಥರ ಅದೇ ರೂಢಿ ಆಗ್ಬಿಡುತ್ತೆ. ಹೋಗ್ಬರ್ತೀನಿ ಒಂದ್ಗಳಿಗೆ. ಓ ತಗ, ಅದೆಲ್ಲ ಎತ್ಲಾಗ ಹೊಲ್ಟಿರಂಗೈತೆ. ಇವಾಗ ಎಲ್ಲ ಹೋಗ್ತೈತವ ಏನ ಒಂದ್ ಗಳಿಗೆ ಕೂತ್ಕೊಳ್ಳಲ್ವಲ್ಲ ನಮ್ಮ ಅಜ್ಜ ಮಂತವ. ಅದ್ ಏನ್ ಹಂಗಾಡುತ್ತೆ ಏನಪ್ಪ ಈ ಅಜ್ಜ ಅತ್ಲಾಗಿ. ಏನ್ ಕಾಲ ಕೈ ಏನೋ ನೋವು ಬರಲ್ವಾ ಏನಂತ. ಬೆಳಿಗ್ಗೆ ಎದ್ದಾಗ್ಲಿಂದ ನಾವು ಕೆಲಸ ಮಾಡ್ತಿರುತ್ತೆ. ಆರಾಮಾಗಿದ್ದೀನಿ, ಪುರುಸತ್ತಾಗಿದ್ದೀನಿ. ಒಂದ್ ಗಳಿಗೆ ಮಲ್ಕಣನ ಸುಧಾರಿಸ್ಕೊಳಂಗಿಲ್ಲ. ಅಲ್ಲ ಎತ್ಲಾಗ ಹೋಗ್ತೈತಲ್ಲಪ್ಪ. ಏನ್ ಮಾಡ ನೀವು ಅಜ್ಜಿಂಗೆ? ನಾನು ಹೇಳಿ 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 ನನ್ಗೂ ಸಾಕಾಗೋಗೈತೆ ಅತ್ಲಾಗಿ. ಇದಾಕ ಜೋ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲ ಜ ಹೋಗ್ತಿರೋದು ತಿರ್ಗಾ ಎಲ್ಲೊಲ್ಟೆ? ನಿನಗೆ ಎದ್ದಡ್ಕಲ್ಲ ನೀ ಹೇಳ್ತಾನೆ ಎಲ್ಲೂ ಹೋಗ್ಬೇಡ ಮಂತವಿರಜ್ಜ ಅಂತ. ತಿರ್ಗಾ ಎಲ್ಲ ಜ ಹೋಗ್ತಿರೋದು? ಅಯ್ಯ ಅಯ್ಯ ಅಯ್ಯ, ನಿನ್ನಿಂದ ಒಳ್ಳೆ ಗೋಳ ಆಯ್ತ್ಕಣೆ ನನಗೆ ಅತ್ಲಾಗಿ. ಎಲ್ಲೋದ್ರೂ ಹೇಳ್ಬಿಟ್ಟ ಹೋಗ್ಬೇಕೇನೆ. ಒಳ್ಳೆ ಕತೆ ಆಗೋಯ್ತಮ್ಮ ನಿನ್ನಿಂದ. ನಾನು ಎದ್ಲು ಹೋಗ್ತಿಲ್ಲ, ಸುಮ್ಕಿರು. ಇಲ್ಲ ಒಂದ್ರಿಟ್ಟು ಇವ್ನು ಗಿರೀಶನ್ ಅಂಗಡಿ ತಾ ಹೋಗ್ತಿದ್ದೀನಿ. ಒಂದ್ರಿಟ್ಟು ಟೀಗಿ ಕುಡ್ಕೊಂಡು ಒಂದ್ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡ್ ಬರೋದಂತ. ಇಲ್ಲಿ ಮಂತಾವ ಕುಂತು ಕುಂತು ಹಂಗೆ ತೂಗುಡ್ಕೆ ಬರ್ತೈತ್ ನನಗೆ. ನನ್ ಕೈಲಂತೂ ಕುತ್ಕೊಳಕ್ ಆಗ್ತಿಲ್ ಕಣಮ್ಮ. ನೀನ್ ಅಲ್ಲಿ ಎಲ್ಲಿ ಹೋಗ್ತಿದ್ಯಾ ಅಲ್ಲಿ ಇಲ್ಲಿ ಅಂತ ಕೇಳಕ್ ಬರಬೇಡ. ಸುಮ್ಮಕ್ ಹೋಗಿ ನೀನ್ ತೆಪ್ಪಗೆ. ನೋಡ್ದೇನಪ್ಪ ಈ ವಜ್ಜನ್ ಕತೆನಾ? ಅಲ್ಲ ಮಂತಾವ ಕುತ್ಕೊಂಡು ಕೆಲ್ಸ ಏನಾದ್ರು ನೋಡಜ್ಜ ಅಂತ ಹೇಳಿರಿ. ಈ ವಜ್ಜ ಅಲ್ಲಿ ಟೀ ಕುಡಿಯಕ್ ಹೋಗ್ತೈತೆ. ಇವಾಗ ಹೋದ್ರೆ ನೀನ್ ಸಾಯಂಕಾಲ ಬರ್ತೀಯ 3-4 ಗಂಟೆಗೆ. ಕುತ್ಕೊಂಡು ಅಲ್ಲೇ ಕಾಲ ಕಳಿತಿರ್ತೀಯ. ಎಲ್ಲೂ ಹೋಗ್ಬೇಡ. ಇಲ್ಲಿ ಮಂತಾವಲೆ ಟೀ ಕಾಸು ಕೊಡ್ತೀವಿ, ಇಲ್ಲೇ ಕುಡಿ. ಏನು ಅದೇ ಅವ್ನು ಗಿರೀಶ ಮಾಡೋದಕ್ಕಿಂತ ಅವನ್ಕಿಂತ ಚೆನ್ನಾಗಿ ಇಲ್ಲೂ ಮಾಡ್ತೀವಿ, ಮನೇಲೆ ಇಡ್ತೀವಿ ಟೀ. ಇಲ್ಲೇ ಕುಡ್ಕೊಂಡು ಒಂದ್ ಗಳಿಗೆ ಆರಾಮಾಗಿ ಮಲ್ಕ ನಡಿ ಸುಮ್ಕೆ. ನೀನು ಅಲ್ಲಿ ಇಲ್ಲಿ ಹೋಗ್ಬೇಡ, ನೀನ್ ಎಲ್ಲೂ ಹೋಗ್ಬೇಡ ಇವಾಗ. ಅಲ್ ಕಡೆ ಏನಾರ ಕೆಲ್ಸ ಏನಾರು ಇದ್ರೆ ಹೇಳಮ್ಮ, ಬೇಕಾದ್ರೆ ಮಾಡೋಣ. ಅದನ್ನು ಬಿಟ್ಬಿಟ್ಟು ನೀನು ಏನು ಕೆಲಸ ಇಲ್ಲ ಏನಿಲ್ಲ ಮಂತವ ಆರಾಮಾಗಿ ಕೂತ್ಕೊಂಡಿದೀನಿ ಒಂದ್ ಗಳಿಗೆ ಹಂಗೆ ಅಡ್ಡಾಡ್ಕೊಂಡ್ ಬರ್ತೀನಿ ಅನ್ನೋದಕ್ಕೂ ಬಿಡಲ್ವಲ್ಲೇ ನೀನು. ಓಹೋ, ಹಿಂಗಾದ್ರೆ ಬಲು ಕಷ್ಟ ಆಗ್ಬಿಡುತ್ತ ಕಣಮ್ಮ. ನೀನೇನೆ ನೀನು ಹಿಂಗಾಡ್ತಿದ್ಯಾ ನೀನು? ಒಂಥರ ಹಿಂಸೆ ಆಗೋಯ್ತು ಕಣಮ್ಮ ನೀನ್ ಕಾಡ್ತಿಂದ ನನ್ಗೆ. ಕೆಲ್ಸ ಇರ್ಬೇಕಾ ನಿನ್ಗೆ? ಈಗ ಒಂದ್ ಕೆಲ್ಸ ಮಾಡು, ಎಲ್ಲೂ ಹೋಗ್ಬೇಡ ಬೈಲಿ. ಅಲ್ಲ ಮಂತವ ಅಲ್ಲಿ ಮಂಚಕ್ಕೂ ಆ ಸೋಫಾ ಸೆಟ್ಗಳಿಗೆ ಎಲ್ಲದಕ್ಕೂ ಅವಕ್ಕೆಲ್ಲ ಒಂದ್ರಿಟ್ಟು ಪಾಲಿಶ್ ಹೊಡಿಬೇಕಂತ ಹುಡ್ಗ. ಅಲ್ಲೇ ಒಂದ್ 15 ದಿವಸದಿಂದ ಪಾಲಿಶರ್ ಎಲ್ಲ ತಗೊಂಬಂದ್ಬಿಟ್ಟು ತಿಟ್ಟೂರಿಂದ ತಗೊಂಬಂದ್ ಇಟ್ಟಿರೋದು. ಅದಕ್ಕೆ ಹೊಡೆದಿಲ್ಲ ಏನಿಲ್ಲ. ಬಾಯ್ಲಿ ಹೆಂಗ ಪುರ್ಸತ್ತಾಗಿದೀಯಾ ಮಂತವ್ಲನೆ? ಆ ಮಂಚ ಎಲ್ಲ ಹಳೆದಾಗಂಗ ಆಗೈತೆ. ಆ ಸೋಫಾ ಸೆಟ್ಟು ಮಂಚ ಎಲ್ಲದಕ್ಕೂ ಪಾಲಿಶ್ ಹೊಡಿ ಬಾಯ್ಲಿ ಹೇಳ್ತೀನಿ. ಓಹೋ, ನಾನ್ ಏನ ವಜ್ಜ ಅತ್ಲಗಿ ಸಾಕಾಗಿರುತ್ತಲ್ಲ ಅತ್ಲಗಿ. ಏನು ಕೆಲಸ ಮಾಡೋದ್ ಬೇಡ ಅತ್ಲಗಿ, ಆರಾಮಾಗಿ ಪುರ್ಸತ್ ತಗೊಳ್ಳಿ ಮಂತವ ಅಂತ ಹೇಳಿದೆ ನೀನು. ನನಗೆ ಕೆಲ್ಸ ಇಲ್ಲ ಏನಿಲ್ಲ, ಅಲ್ಲಿ ಇಲ್ಲಿ ಹೋಗ್ತೀನಿ ಅಂತ ಹೇಳ್ತೀಯ. ಬಾಯ್ಲಿ ಕೆಲ್ಸ ಮಾಡ ಬಾಯ್ಲಿ. ನೋಡ ಈ ಅಜ್ಜಿನೋ ಪರವಾಗಿಲ್ಲ ಕಣೆ. ನೀನು ಒಂದ್ರೇಟು ಓಹೋ, ನನಗೇನು ಒಂದ್ ದಿವಸ ಪುರ್ಸತ್ತಾಗಿ ಇರೋದಕ್ಕೆ ಬಿಡಲ್ಲ ಕಣೆ ನೀನು. ಪಾಲಿಶ್ ಬರಿಬೇಕಂತೆ, ಪಾಲಿಶು ನನ್ಗೆ ಎತ್ಲಾಗಿಂದ ಹೊಡಿಯಕ್ ಬರುತ್ತೆ. ಅದಕ್ಕೂ ಸುಮ್ಮಕ್ ಹೋಗು. ಅಯ್ಯ, ಅದೆಷ್ಟೊತ್ತಾಗದ್ ಬಾಳಜ. ಅದ್ಯಾಕೆ ಹಿಂಗ ಆಡ್ತಿ ಅತ್ಲಗಿ? ನಾನು ಮರ್ತೋಗ್ಬಿಟ್ಟಿದ್ದೆ ಅತ್ಲಗಿ. ಹೆಂಗ ನೀನೊಂದ್ಗಳಿಗೆ ನಾನೊಂದ್ಗಳಿಗೆ ಹಿಂಗ್ ಹೊಡೆದ್ಬಿಟ್ಟು ರಪ್ಪನ್ನ ಅತ್ಲಗಿ ಬಿಸ್ಲಲ್ಲಿ ಒಣಗಿಸ್ಬಿಟ್ರೆ ಬಲು ಚೆನ್ನಾಗಿ ಪಳ 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 ಅಂತ ಹಂಗೆ ಮಿಂಚಿರುತ್ತೆ ಮಂಚ ಆ ಸೋಫಾ ಎಲ್ಲ. ಬಾಯ್ಲಿ ಆಚೆ ಕಡೆ ತಗೊಂಡು ಇಟ್ಬಿಟ್ಟು ಎಲ್ಲ ಹೊಡೆದ್ ಬಿಡೋಣ ಅತ್ಲಾಗಿ. ಇನ್ನೇನ್ ಮಾಡೋಣ? ಆ ಹುಡುಗ ಪುರ್ಸತ್ತಿಲ್ಲ ಕಣ್ ಬಾರಜ್ಜು. ಆ ಹುಡುಗ ಅವನು ಮಂತವಿದ್ದಿದ್ರೆ ಅವ್ನು ಯಾವತ್ತೂ ಹೊಡೆದ್ ಬಿಡೋನು ಪಾಲಿಶು. ಏನ್ ಮಾಡ್ತೀಯ? ಅವನಿಗೂ ಪುರ್ಸತ್ತಿಲ್ಲ ಏನಿಲ್ಲ, ಕೆಲ್ಸ 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 ಅಂತ ಅವನು ಹೋಗ್ಬಿಡ್ತಾನೆ. ನೀನ್ ಹೆಂಗ ಇವತ್ ಪುರ್ಸತ್ತಾಗಿದ್ಯಾ ಬಾರಜ್ಜ? ಏನು ಆಗಲ್ಲ. ಅದ್ಯಾಕೆ ಹಿಂಗಾಡ್ತಿದ್ಯಾ? ನೋಡ ಈ ವಜ್ಜಿನೋ ಒಂದ್ ದಿವಸನಾದ್ರೂ ಹೆಂಗ ಪುರ್ಸೊತ್ತಾಗ ಆರಾಮಾಗಿ ಹೆಂಗ ಏನಾದ್ರೂ ಒಂದ್ ಗಳಿಗೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡ್ ಇರೋಣ ಅಂತ ಇದ್ರೆ, ಈ ವಜ್ಜಿ ಅಲ್ಲೇ ಒಂದೊಂದೇ ಕೆಲ್ಸಗಳು ಹುಡ್ಕೊಂಡು ಹೇಳ್ತಾಳಲ್ಲ. ಲೆಕ್ಕ ಹಾಕು. ಪರವಾಗಿಲ್ಲ ಕಣೆ ನೀನು ಒಂದ್ರೇಟು. ಈಗ ಆಯ್ತು ಕಣಮ್ಮ, ಆಯ್ತು. ಈಗ ಪಾಲಿಶ್ ಏನೋ ಹೊಡಿಬಹುದು, ಅದೆಷ್ಟೊತ್ತಾಗುತ್ತೆ ರಪ್ಪನ ಹೊಡೆದ್ ಬಿಡ್ಬೋದು. ಈಗ ಆ ಮಂಚನೂ ಆ ಸೋಫಾ ಎಲ್ಲ ಎತ್ತಕ್ ಆಗುತ್ತೇನೆ ನಮ್ ಕೈಲಿ? ನೀನೇ ಒಂದ್ರೇಟು ಹೇಳಿ. ಓಹೋ, ಏನು ಹುಡುಗಾಟದ್ ಮಾತಾಡ್ತಿದ್ಯಾ ನೀನು? ಏನು ಬೇಡ ಕಣ್ ಸುಮ್ಕಿರು. ಆ ಪಾಪ ಇರ್ಬೇಕು ಕುಮಾರಣ್ಣ ಮಂತವ, ಅವ್ನು ಎತ್ಕೊಂಡ್ಬಂದು ಆಚೆ ಕಡೆ ಇಟ್ರೆ ಇನ್ನೊಬ್ರಿಗೆ ಯಾರಿಗಾರ ಜೊತೆ ಕರ್ಕೊಂಡು ಬೇಕಾದ್ರೆ ಆರಾಮಾಗಿ ನಾವು ಬಣ್ಣ ಗಿಣ್ಣ ಹೊಡಿಬೋದು. ಬಣ್ಣ ಅಂತೀನಿ, ಅದೆಂತದ ಪಾಲಿಶ್ ಅಂತ ಹೇಳ್ದಲ್ಲ ಅದನ್ನ ಬಿಟ್ಬಿಟ್ಟು ನಮ್ ಕೈಲಿ ಎತ್ತಕ್ಕಾರ ಆಗುತ್ತಾ? ನಾನ್ ಹೆಂಗ ಒಂದ್ ಕಡೆ ಇಟ್ಕೊಡ್ತೀನಿ ಬಿಡು, ನಿನ್ ಕೈಲಿ ಆಗುತ್ತೇನೆ? ಏನು ಹುಡುಗಾಟದ್ ಮಾತಾಡ್ತಿದ್ಯಾ? ಸುಮ್ಕಿರು, ಎತ್ತದು ಬೇಡ. ಓಹೋ, ಇಲ್ದವೆಲ್ಲ ಹೇಳ್ತೀಯಮ್ಮ ನೀನಂತೂ ಅತ್ಲಾಗಿ. ಹಂಗಂತೀಯ? ಅದನ್ನ ಎತ್ಕೊಂಡ್ ಬೇರೆ ಬರ್ಬೇಕಲ್ವಾ? ತೂಕ ಬೇರೆ ಐತಪ್ಪ ಜಾಸ್ತಿ. ಹೆಂಗ ಸೋಫಾ ಸೆಟ್ ಅಷ್ಟೇನ್ ತೂಕ ಇಲ್ಲ, ಈ ಮಂಚ ಎತ್ಕೊಂಡ್ ಬರೋದೇ ಬಲು ತೂಕ ಐತೆ. ಏನ್ ಮಾಡೋದು ಇವಾಗ? ಒಳ್ಳೆ ಬಿಸ್ಲಿತ್ತು ಕಣಜ್ಜ. ಈ ಬಿಸ್ಲಿಗೆ ಪಾಲಿಶ್ ಹೊಡಿಬೇಕಂತೆ.
ಒಂದಿಷ್ಟು ಧೂಳು ಗೀಳೆಲ್ಲ ಅಂಟ್ಕೊಂಡಿರ್ತವೆ ಎಲ್ಲ ಒರೆಸ್ಬಿಟ್ಟು ಪಟ 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 ಅಂತ ಪಾಲಿಶ್ ಹೊಡೆದ್ ಬಿಟ್ಟಿದ್ರೆ ಬಲು ಚೆನ್ನಾಗಿರೋದು ಕಣಜ್ಜ. ಆ ಏನ್ ಮಾಡೋದು ಏನ್ ಮಾಡೋದು? ಈಗ ಒಂದ್ ಕೆಲಸ ಮಾಡು, ಯಾಕೆಳಜ್ಜ ಅವಜ್ಜ ಇವನು ಆ ಶಂಕರಜ್ಜನ್ ಕರ್ಕೊಂಡ್ ಬರ್ತೀಯ. ಶಂಕರಜ್ಜ ನೀನು ಮತ್ತೆ ಆ ಜಗಣಗೂ ಕರ್ಕೊಂಬ, ಹೇಳ್ತೀನಿ. 3 ಜನ ಸೇರ್ಕೊಂಡ್ಬಿಟ್ಟು ಎತ್ತಿಟ್ಬಿಟ್ಟಿರಂತೆ ಆಚೆ ಕಡೆ, ಆಮೇಕಿಂತ ಪಾಲಿಶ್ ಹೊಡೆದ್ರೆ ಆಗುತ್ತೆ ನಾವೇನೆ. ಹಂಗ್ ಮಾಡು. ಆ ಶಂಕರಜ್ಜ ಮಂತವಿದ್ರೆ ನೋಡು, ಇಲ್ಲ ಜಗಣ್ಣನ ನಿಂಗಣ್ಣ ಯಾರು ಇದ್ರೆ ಕರ್ಕೊಂಬರಜ್ಜ. ಎತ್ತು ಆಚೆ ಕಡೆ ಇಡ್ತಾರೆ, ಅದಕ್ಕೇನಂತೆ. ಪಾಪ ಹುಡುಗರು ಹೇಳಿದ ಮಾತು ಕೇಳ್ತಾರೆ, ಹಂಗೇನಿಲ್ಲ. ಹೋಗೆ ಸುಮ್ಕೆ ಅತ್ಲಗಿ. ನೀನ್ ಒಳ್ಳೆ ಕಡೆ ನೀನು. ನಾನೀಗ ಅವ್ರ ಮಂತವ್ ಬೇರೆ ಹೋಗ್ಬಿಟ್ಟು ಇವಾಗ ಅವ್ರಿಗೆ ಬೇರೆ ಕರ್ಕೊಂಬರ್ಬೇಕಾ? ಇಲ್ ಕಣ್ ತಾಯಿ, ನನ್ ಕೈಲಂತೂ ಆಗಲ್ ಕಣಮ್ಮ. ನೀನ್ ಹಿಂಸೆ ಮಾಡ್ಬೇಡ ಕಣೆ, ನನ್ ಕೈಲಂತೂ ಆಗಲ್ಲ. ನಾನು ಯಾವ್ದೇ ಕಾರಣಕ್ಕೂ ಕೂಡ ಅಷ್ಟೇ, ನಾನಂತೂ ಹೋಗಲ್ಲ. ಬೇಕಾದ್ರೆ ನೀನ್ ಕರ್ಕೊಂಬ ಹೋಗು, ನಾನು ಮಂತವ್ ಕುಂತಿರ್ತೀನಿ. ನಿನ್ನಿಂದ ಒಳ್ಳೆ ಕಾಟ ಆಗೋಯ್ತು ಕಣೆ. ಅವ್ರಿನ್ನ ಮಂತವ್ ಇರ್ತಾರಂತ ಕಡಿದ್ಯಾ, ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿರ್ತಾನ ಅವ್ನು ನಿಂಗಣ್ಣ ಜಗಣ್ಣ. ಇವನ್ ಶಂಕರಪ್ಪ ಇನ್ನೇನು ಮಾಮೂಲಿ ಇನ್ನೇನು ತೋಟ ತಾವಲ ಎಲ್ಲಾರು ಇರ್ತಾನ ಅವನು. ಸುಮ್ನೆ ಮಂತವ್ ಹೋಗ್ಬಿಟ್ಟು ಹಂಗೆ ಬರ್ಬೇಕು. ಸುಮ್ಮಗ್ ಬಾ, ಇವತ್ತು ಆಗ್ದಲೇ ಇರೋದ್ ಕೆಲ್ಸ ಅದು. ನಾಳೆ ಗಿಳೆ ನೋಡೋಣಂತೆ, ಭಾನುವಾರ ಗಿನ್ವಾರ ಹೊಡೆದ್ರೆ ಆಗುತ್ತೆ. ಎಲ್ಲಾರು ಮಂತವ್ಲೆ ಇರ್ತೀವಿ, ಎತ್ಲಾಗು ಏನು ಹೋಗಲ್ಲ. ಹುಡ್ಗಾನು ಇರ್ತಾನೆ ಭಾನುವಾರ. ಸುಮ್ಮಗ್ ಬಾ. ನಿನ್ಗೆ ಹೇಳಿದ ದಿವ್ಸನೇ ಎಲ್ಲ ಕೆಲ್ಸ ಆಗ್ಬಿಡ್ಬೇಕಾ? ಒಳ್ಳೆ ಕಾಟ ಕೊಡ್ತೀಯ ಕಣೆ ನೀನು. ಇವ್ಳು ಕಣ್ ಮುಂದೆ ಯಾಕಾರ ಕಾಣಿಸ್ಕೊಳ್ತೀನಿ ಏನಪ್ಪ ಅತ್ಲಾಗ ನಾನು. ಇಲ್ಲಿ ಕಣ್ ಬಾರಜ, ಆ ಮಂಚಗಳಿಗೆ ಹುಳ ಗಿಳ ಇದಾಗ್ಬಿಟ್ರೆ ಏನ್ ಮಾಡ್ತೀಯ? ಪಾಲಿಶ್ ಹೊಡೆದ್ರೆ ಹುಳ ಆಗಲ್ವಂತೆ. ಸುಮ್ಮಗ್ ಬಾ. ಅದ್ಯಾಕೆ ಹಿಂಗ್ ರೇಗಾಡ್ತೀಯ ಇವಾಗ? ಅದೆಷ್ಟೊತ್ತಾಗುತ್ತೆ ಅನ್ಕೊಂಡಿದ್ಯಾ ಪಾಲಿಶ್ ಹೊಡಿಯೋದು? ಬ್ರಷ್ ತಗೊಂಡ್ಬಿಟ್ಟು ಆ ಪಾಲಿಶ್ ಒಂದ್ ರೇಟು ಕಲಸ್ಕೊಂಡ್ಬಿಟ್ಟು ರಪ್ಪನ ಬರ 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 ಹೊಡೆದ್ ಬಿಡ್ಬೋದು ಕಣ್ ಬಾರಜ್ಜ. ಈಗ ಒಂದ್ ಕೆಲ್ಸ ಮಾಡೋಣ, ನೀನೇನ್ ಹೊಡಿಬೇಡ, ನಾನೇ ಹೊಡಿತೀನಿ. ಬೇಕಾದ್ರೆ ಪಾಲಿಶ್ನ ನಾನು ಅಮ್ಮಣ್ಣಿ ಸರೋದಮ್ಮ ಇಬ್ರಾಳು ಸೇರ್ಕೊಂಡು ಹೊಡಿತೀವಿ. ಇನ್ನೊಂದ್ ರೀಟು ಆ ಶಂಕರಜ್ಜುಂಗುರು ಜಗಣ್ಣಂಗು ಅವ್ರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ಒಂದ್ರಿಟು ಆಚೆ ಕಡೆ ಇಡಿಸ್ಬಿಟ್ಟಿದ್ರೆ ಬಲು ಉತ್ತಮ ಆಗೋಗ್ಬಿಡೋದು ಕಣಜ್ಜ. ನಿನ್ಗೇನ್ ತಿರ್ಗಾ ನಾವೇನ್ ಹೇಳಕ್ ಬರ್ತಿರಲ್ಲಪ್ಪ. ಇವಳೆ ನೋಡು, ನನಗೆ ಸುಮ್ಮ ಕೈ ಅನ್ನಿಸ್ಬೇಡ ನೀನು. ನೀನು ಹೋಗ್ಬೇಕಾದ್ರೆ ಹೋಗ್ ಕರ್ಕೊಂಬ ಹೋಗು. ನಾನಂತೂ ಹೋಗಲ್ ಕಣಮ್ಮ, ಯಾವ್ದೇ ಕಾರಣಕ್ಕೂ ಹೋಗಲ್ಲ. ನಾನು ಮಂತ ಹೋಗಿ ಕುಂತಿರ್ತೀನಿ, ನೀನು ಸುಮ್ಮಕ್ ಹೋಗಿ ಕರ್ಕೊಂಬ ಹೋಗ್ಬಿಡು. ಅಯ್ಯ ಅನ್ನಿಸ್ಬೇಡ ನೀನ್ ನನ್ಗೆ. ಸರಿ ಸರಿ ಆಯ್ತು ಬಿಡು, ಹೋಗ್ತೀನಿ. ಒಂದ್ ಕೆಲ್ಸ ಹೇಳ್ಬಿಟ್ರೆ ಆಯ್ತು ಅಲೆ. ಇವಾಗ ಮಾತ್ರ ಅಲ್ಲಿ ಟೀ ಅಂಗಡಿ ತಾವು ಕುತ್ಕೊಂಡ್ಬಿಟ್ಟು ಗಂಟೆ ಅಟ್ಟೆ ಹೊಡಿಕೊಂಡು ಕುತ್ಕೊಂಡಿದ್ರೆ ಏನು ಆಗ್ತಿರಲ್ಲ ನಿನ್ಗೆ. ಒಂದಿಟ್ಟು ಆ ಅಜ್ಜಂಗ್ ಹೋಗಿ ಕರ್ಕೊಂಬರಜ್ಜ ಅಂತ ಹೇಳಿದ್ರೆ ಮಾತ್ರ ನಿನಗೆ ಸುಸ್ತು ಸೋಲು ಮೈಕೈ ನೋವೆಲ್ಲ ಆಗ್ಬಿಡುತ್ತೆ ನಿನ್ಗೆ. ಇದೆಯಲ್ಲ ನೀನು ಮನೆ ಕೆಲಸ ಮಾಡೋದಕ್ಕೆ ಇನ್ನು ಮುಂದೆ ಯೋಚನೆ ಮಾಡ್ತೀರಾ ನೀವು ಕಣಿ? ಹೇಳ್ರಿ, ನಿಮ್ಗೆ ಒಂದಿಟ್ಟು ಜ್ಞಾನ ಆಯ್ತಾ ನಿಮ್ಗೆ? ಸರಿ ಆಯ್ತು ಬಿಡು, ನಾನೇ ಹೋಗಿ ಕರ್ಕೊಂಬರ್ತೀನಿ, ಅದಕ್ಕೇನಂತೆ. ಸುಮ್ನೆ ಅಯ್ಯ ಅನ್ನಿಸ್ತಾಳತ್ಲಾಗತ್ಲಾಗಿ. ಏನೇ ಬಾರೆ, ಇವಳು ಬೇರೆ ಕಾಲ್ ನೋವು ಅಂತ ಬೇರೆ ಅಯ್ಯ ಅಂತಾಳೀಗ. ಹೋಗಿ ಕರ್ಕೊಂಬರೋದು ಬಂದ್ಬಿಡ್ತಾಳೆ. ಆಮೇಕಿಂದ ಊರೊಳಕ್ ಹೋಗಿದ್ದೆ. ಆ ಶಂಕರಜ್ಜುಂಗುನು ನಮ್ ಜಗಣುಂಗುನು ಆ ನಿಂಗಣ್ಣಂಗೆಲ್ಲ ಹುಡ್ಕೊಂಬರಕ್ಕೆ ಮಂಚ ತೆಗೆದು ಆಚೆ ಕಡೆ ಇಡೋದಕ್ಕೆ ಸುಸ್ತಾಗ್ಬಿಟ್ಟೈತೆ. ಕಾಲ್ ನೋವು ಬರ್ತೈತೆ, ಕೈ ನೋವು ಬರ್ತಿತ್ತೆ, ಒಂದ್ಗಳಿಗೆ ಓಡಾಡ್ಬಿಟ್ಟೆ ಅಂತ ತಿರ್ಗಾ ಅಯ್ಯ ಅನ್ನಿಸ್ತಾಳೆ. ಇವಳೆ ಬಾರೆ ಇಲ್ಲಿ, ಏನೇ ನನ್ನ ಮಾತು ಕೇಳ, ಇಲ್ಲಿ ಬಾರೆ, ಇಲ್ಲಿ ನಾನೇ ಹೋಗ್ತೀನಿ ಕಣ್ ಬಾರೆ. ಸುಮ್ಕೆ ತಮಾಷೆ ಮಾಡ್ದೆ ಕಣೆ, ತಮಾಷೆನೋ ನಿನಗೆ ರೇಗಾಡ್ಸೋಕೆ. ಬಾರೆ ಆಯ್ತು, ಬೇಡ ಕಣ್ ಹೋಗು, ನಾನು ಹೋಗ್ತೀನಿ ಕಣ್, ಸುಮ್ಮಕ್ ಹೋಗು. ನೋಡು ನನಗೆ ರೇಗಿಸ್ಬಿಟ್ಟ ನೋಡಿವಾಗ. ಈಗ ನೋಡಿವಾಗ ಬರ್ತೀಯ ಬರಲ್ಲ? ಸುಮ್ಮಕ್ಕೆ ತೋಟದ ಕಡೆ ಹೋಗ್ಬಿಡ್ತೀನಿ ನಾನು. ಒಂದ್ ದಿವಸ ಕಣ್ಣಿಗೆ ಬಿದ್ಬಿಟ್ರೆ ಆಯ್ತು ಅಲೆ. ಅಯ್ಯ ಅನ್ನಿಸ್ತೀಯ ಅತ್ಲಾಗಿ. ಬಾರೆ ಆಯ್ತು, ಹೋಗ್ಲಿ ಬಾರೆ, ಕೋಪ ಮಾಡ್ಕೋಬೇಡ ಕಣ್ ಬಾರೆ. ಏನಜ್ಜ ನಿಂದು ತಿರ್ಗಾ ಏನು? ಹೋಗ್ ಕರ್ಕೊಂಬರಲ್ಲ ಅಂತ ಹೇಳಿದೆ ತಾನೆ ನೀನು? ನಾನು ಹೋಗಿ ಕರ್ಕೊಂಬರ್ತೀನಿ, ಸುಮ್ಮಕ್ ತೆಪ್ಪ ಕುತ್ಕೊಂಡ್ಬಿಡ್ಬೇಕು ನೀನು. ಮಾತಾಡಬೇಡ ನೀನು. ಇನ್ನೇನು ಎಲ್ಲಿ ಹೋಗ್ತೀಯ? ಹೋಗು. ನೀನೇನು ಕೆಲ್ಸನೂ ಮಾಡೋದ್ ಬೇಡ, ಏನಿಲ್ಲ. ಇನ್ನೇನು ಆ ಹುಡುಗರು ಕರ್ಕೊಂಬರ್ತೀನಿ, ಅವರೇ ಮಂಚ ಎಲ್ಲ ತೆಗೆದು ಆಚೆ ಕಡೆ ಇಡ್ತಾರೆ. ಇನ್ನೇನು ಆ ಬಣ್ಣ ಕಲಿಸ್ಕೊಂಡು ನಾನೇ ಹೊಡಿತೀನಿ. ನೀನೇನ್ ಬರದೇ ಬೇಡ, ನೀನು ಏನು ಮಾಡೋದೇ ಬೇಡ. ನೀನ್ ಎಲ್ಲ ಹೋಗ್ತೀನ ಅಂತ ಹೇಳ್ತಿದ್ದಿಲ್ಲ, ಹೋಗಿ ಕುತ್ಕೊ ಹೋಗು. ಗಂಟೆ ಅಟ್ಟೆ ಹೊಡ್ಕೊಂಡು ಕುಡ್ಕೊ ಹೋಗು. ನೋಡು, ನನಗೆ ಮಾತಾಡ್ಸಕ್ ಬರಬೇಡ ನೀನ್. ಇವಾಗ ಬರ್ತಾ ಇರೋ ಕೋಪಕ್ಕೆ ನನಗಿವಾಗ. ಹೋಗ್ಲಿ ಬಿಡೇ. ಅಯ್ಯ ನಾನ್ ರೇಗಾಡ್ಸೋದ್ ಎಷ್ಟೊತ್ತು, ನೀನು ಕೋಪ ಮಾಡ್ಕೊಳೋದ್ ಎಷ್ಟೊತ್ತು, ನಾವಿಬ್ರು ಸಮಾಧಾನ ಮಾಡ್ಕೊಂಡು ಒಂದಾಗದ ಎಷ್ಟೊತ್ತು. ಆಗ್ಲಿ ಬಿಡೆ, ಹೋಗ್ಲಿ ಅತ್ಲಾಗಿ. ಅದಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಳ್ತೀಯ? ಹೋಗ್ಲಿ ಸುಮ್ಕಿರೆ. ಸುಮ್ಕಿರೆ ಆಯ್ತು. ಬಾಯ್ಲಿ ಹೋಗಿ ಅಲ್ಲಿ ಮಂತವ ಅದೇನ್ ಕೆಲಸ ನೋಡ್ತೀರಿ, ಹೋಗು. ನಾನೇ ಹೋಗಿ ಕರ್ಕೊಂಬರ್ತೀನಿ ಅತ್ಲಾಗ, ಒಂದ್ ಗಳಿಗೆ ಅತ್ಲಾಗ ಅಪ್ಪನ್ನ. ಹೋಗು ಆಯ್ತು. ಇವಾಗ ಬೇಡ ಕಣಪ್ಪ, ನೀನ್ ಹೋಗೋದು ಬೇಡ, ಎಂತದು ಬೇಡ, ಸುಮ್ಕಿರು. ಹೋಗ್ಬಿಡ್ತೀಯ ಮತ್ತೆ. ನನಗ್ ಕಳಿಸ್ಬಿಟ್ಟೆ, ಒಂದ್ ದಿವಸ ಮಂತವ್ ಇದ್ಬಿಟ್ರೆ ಆಯ್ತು. ಅಲ್ಲೇ ಅದು ಇದು ಕೆಲಸ ಮಾಡ್ತೀರಾ ನೀವು. ನನಗ್ ಸಮಾಧಾನದಿಂದ ಆರಾಮಾಗಿ ರೆಸ್ಟ್ ತಗೊಳಕ್ ಬಿಡಲ್ಲ ನೀವು. ಹಂಗೆ ಹಿಂಗೆ ಅಂತ ರೇಗಾಡ್ತಿರ್ತೀಯ. ಒಂದ್ ದಿವಸನು ಪುರ್ಸತ್ ಕೊಡಲ್ಲ ಅಂತ
ಏನು ಬೇಡಪ್ಪ ಸ್ವಾಮಿ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ನಿನ್ ದಮ್ಮಯ್ಯ ಅನ್ಬಿಡ್ತೀನಿ, ಸುಮ್ಕಿದ್ ಬಿಡು ನೀನು. ಅಯ್ಯೋ ನಾನೇನು ಬೈಕ್ ಅನ್ಕೊಂಡ್ ಬಾರಿ ಆಯ್ತು ಹೋಗ್ಲಿ. ನನ್ಗೆ ನೀವೆಲ್ಲ ಕೆಲಸ ಏನು ಹೊಸ್ತೇನಲ್ಲ, ಇಂಥ ಕೆಲಸ ಮಾಡಿದ್ರೆ ನನಗೂ ಏನು ಬೇಜಾರೇನು ಆಗಲ್ಲ. ಬಾ ಆಯ್ತು ಹೋಗ್ಲಿ ಕಣ್ ಬಾ. ವಾ ಏನು ಆಗಲ್ಲ, ನಾನೇನು ನಿನ್ ಮೇಲೆ ಏನು ರೇಗಾಡಲ್ಲ, ಏನು ಬೇಜಾರು ಮಾಡ್ಕೊಂಡಲ್ಲ. ಪಾಪ ಹುಡುಗರು ಮಂಚ ಎಲ್ಲ ಆಚೆ ಕಡೆ ತೆಗ್ದಿಡೋದಕ್ಕೆ ಬರ್ತಾರೆ. ಒಂದ್ರೆ ಟೀಗಿ ಕಾಸು ಕೊಡು ಬಾ, ಹುಡುಗರು ಕುಡ್ಕೊಂಡು ಹೋಗ್ಲಿ ಬಂದವ್ರು. ವಾ ಈ ಪಾಪ ಇವನು ನಮ್ಮ ಡ್ರೈವರ್ ದಿಲೀಪ ಅಲ್ವಾ? ಪಾಪಲೇ ಎತ್ಲಾಗ ಹೋಗ್ತಿದ್ದಿಲ್ಲ ಪಾಪ ನೀನು? ಇದ್ಯಾಕಜ್ಜ ಹಿಂಗ್ ಕೇಳ್ತಿದ್ಯೋ? ನನಗೊಂದ್ರಿಟ್ಟು ಕೆಲಸ ಆಯ್ತು ಕಣಜ್ಜ, ಅದಕ್ಕೆ ಹೋಗ್ತಿದ್ದೀನಿ. ಗಾಡಿ ಒಂದ್ರಿಟ್ಟು ಡೀಸೆಲ್ ತಗೊಂಬರ್ಬೇಕಿತ್ತು, ಅದಕ್ಕೆ ಡೀಸೆಲ್ ತಗೊಂಬರಕ್ ಹೋಗ್ತಿದ್ದೀನಿ. ಡೀಸೆಲ್ ಖಾಲಿ ಆಗಿತ್ತು. ಹ್ಞೂ ಇದ್ಯಾಕಜ್ಜ ಹಿಂಗ್ ಕೇಳ್ತಿದ್ಯಾ? ಎಲ್ಲಾರ ಬಾಡಿಗೆ ಗಿಡಿಗೆ ಎಲ್ಲಾರ ಬರ್ಬೇಕಿತ್ತ? ಆ ಅಯ್ಯೋ ಇಲ್ಲಪ್ಪ ಇಲ್ಲಪ್ಪ, ಬಾಡಿಗೆ ಗಿಡಿಗೆ ಏನು ಇಲ್ಲ ಕಣಪ್ಪ. ಹ್ಞೂ ಅಯ್ಯೋ ಅವತ್ತೇನೆ ನಿನಗೆ ಬಾಡಿಗೆ ಕರ್ಕೊಂಡು ಹೋಗ್ಬಿಟ್ಟವ. ಬೇಡಪ್ಪ ಭಗವಂತ ಪಜೀತಿ ಅತ್ಲಾಗಿ. ಪಾಪ ಒಂದ್ರಿಟ್ಟು ಪುರ್ಸತ್ತಾಗಿದೆಯಲ್ ಮಗ, ಒಂದ್ 10 ನಿಮಿಷ ನಿನ್ನಿಂದ ಒಂದ್ರಿಟ್ಟು ಕೆಲಸ ಆಗ್ಬೇಕಿತ್ತು. ಅದಕ್ಕೆ ಏನಜ್ಜ ಅಂತ ಕೆಲಸ ಏನಾಗ್ಬೇಕಿತ್ತು ರಂಗಜ್ಜ? ಏನ್ ಹೇಳು, ಅದಕ್ಕೇನಂತೆ ಬರ್ತೀನಿ ಪಾಪ. ಯಾಕೆ ಇಲ್ಲ ಕಣ ಮಗ, ಒಂದಿಟ್ಟು ನಮ್ಮ ಮನೆ ಒಳಿಕೆ ರೂಮ್ ಒಳಿಕೆ ಮಂಚ ಐತೆ. ಆ ಮಂಚನ ಒಂದಿಟ್ಟು ಇಟ್ಕೊಂಡು ಆಚೆ ಕಡೆ ತೆಗೆದು ಇಡ್ಬೇಕಿತ್ತು ಒಂದಿಟ್ಟು ಮನೆ ಮುಂದೆ. ಅದಕ್ಕೆ ಒಂದ್ 2-3 ಜನ ಕರ್ಕೊಂಬರೋದಂತ ಹೋಗ್ತಿದ್ದೀನಿ. ನೀನ್ ಸಿಕ್ಕಿದ್ಯಾ? ನಿನ್ ಜೊತೆ ಇನ್ನಿಬ್ರು ಒಬ್ರು ಸಿಕ್ಬಿಟ್ರೆ ಅತ್ಲಾಗಿ ತೆಗೆದು ಆಚೆ ಕಡೆ ಇಟ್ಬಿಡ್ಬೋದು. ನಾನು ಜೊತೆಲಿ ಇರ್ತೀನಿ ಸಪೋರ್ಟಿಗೆ. ಹ್ಞೂ ಒಂದ್ರಿಟ್ಟು ಇಟ್ಕೊಡ್ತೀಯನಪ್ಪ, ಬರ್ತೀಯ ಮಂತವ? ಇಲ್ಲ ಮಂಚ ಏನಜ್ಜ ನೋಡೋಣಂತೆ ತಡಿಯಪ್ಪ ಅತ್ಲಾಗಿ. ನನಗೂ ಕೆಲಸ ಆಯ್ತು ಕಣಜ್ಜೋ, ನಾನು ಅರ್ಜೆಂಟಾಗಿ ಹೋಗ್ಬೇಕು, ಬಾಡಿಗೆ ಐತೆ. ನೀನ್ ನೋಡಿದ್ರೆ ಮಂಚ ತೆಗ್ದಿಡಪ್ಪ ಪಾಪ ಅಂತ ಹೇಳ್ತಿದೀಯೋ. ಆ ಏನಪ್ಪ ಮಾಡ್ಲಿ ಇವಾಗ? ಈ ವಜ್ಜ ಅದು ಇದು ಬಾಡಿಗೆ ಹೇಳ್ತಾನೆ ಇರುತ್ತೆ ಪಾಪ. ಈಗ ಬರಲ್ಲ ಅನ್ನಂಗೂ ಇಲ್ಲ, ಏನು ಮಾಡೋಣ ಇವಾಗ? ಅಲ್ ಕಣಜ್ಜೋ, ತಡ ಗಿಡ ಆದ್ರೆ ಏನಜ್ಜ ಮಾಡೋಣ? ಒತ್ತಾದ್ರೆ ನಾನು ಅರ್ಜೆಂಟಾಗಿ ಹೋಗ್ಬೇಕು. ರಪ್ಪನ ಬಂದ್ ಹಿಂಗ್ ಇಟ್ಟು ಆಚೆ ಕಡೆ ಬರಂಗೆ ಬಂದ್ರೆ ಬೇಕಾದ್ರೆ ಬರ್ತೀನಪ್ಪ. ಅಲ್ಲಿ ನನಗೆ ಕೂತ್ಕೊಳ್ಳೋ ಅಷ್ಟು ಪುರ್ಸೊತ್ತಿಲ್ಲ ನೋಡು. ಜಾಸ್ತಿ ಹೊತ್ತೇನ್ ಆಗಲ್ ಕಣ್ ಪಾಪ. ನಡಿ ಒಂದ್ರಿಟ್ಟು ಮಂತ ಹೋಗಿರುವ, ಹಿಂಗೆ ಒಂದ್ರಿಟ್ಟು ಅವ್ನ ಜಗಣಂಗೋ ಇಲ್ಲ ನಿಂಗಣ್ಣಂಗೋ ಯಾರಿಗಾರ ಕರ್ಕೊಂಡ್ ಬಂದ್ಬಿಡ್ತೀನಿ. ರಪ್ಪನ್ನ ತೆಗೆದು ಆಚೆ ಕಡೆ ಇಟ್ಬಿಟ್ಟು ಹೋಗ್ಬಿಡಿರಂತೆ ನಡ್ರಪ್ಪ. ಹ್ಞೂ ನಡಿ ಪಾಪ, ಬೇಜಾರ್ ಮಾಡ್ಕೊಬಿಡಾಕ ನಡಿಯೋ. ಅಪ್ರೂಪಕ್ಕೆ ಒಂದ್ ದಿವಸ ಕರ್ದಿದ್ದೀನಿ ಕಣಪ್ಪ. ಈಗ ಬರಲ್ಲ ಅಂತ ಹೇಳ್ಬಿಡಾಕ ನಡಿಯಪ್ಪ. ಯಾರಿಗಂತ ಹುಡ್ಕೊಂಡು ಹೋಗೋಣ ಈ ಮಧ್ಯಾಹ್ನದ ಹೊತ್ತು? ಎಲ್ಲಾರು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿಟ್ಟಿರ್ತಾರೆ ಹುಡುಗರು. ನಮ್ಮ ಅಜ್ಜಿ ಒಂದ್ ಹತ್ಲಾಗಿ ಕರ್ಕಂಬ ಅಂತ ಹಿಂಸೆ ಮಾಡ್ಬಿಟ್ಟು ಅತ್ಲಾಗಿ ಒಳಗಪ್ಪ ಒಂದಿರು ಮಂತವಿರು, ಹಿಂಗ್ ರಪ್ಪನ್ ಬಂದ್ಬಿಡ್ತೀನಿ ನಾನು. ಸರಿ ಕಣಜ್ಜ ಆಯ್ತು, ಹೋಗಿರು. ಬರ್ತೀನಿ ಒಂದ್ 5 ನಿಮಿಷ, ಏನು ಪರವಾಗಿಲ್ಲ, ಹೋಗು ಹೋಗು. ಹ್ಞೂ ಪಾಪಲೇ ಮಂತವ್ ನಿಮ್ ಅಜ್ಜಿ ಇರುತ್ ಕಣೋ, ಅಲ್ಲೇ ಇರುವ ಪಾಪ. ಲೇ ಲೇ ಜಗಣ, ಪಾಪಲೇ ಇದೇನಪ್ಪ ಮನೆ ಒಳಿಕೆ? ಬಾರ್ಲ ಪಾಪ ಒಂದಿಟ್ಟು. ಏನ್ ಮಾಮವು? ಬಾ 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 ನೋಡ್ದೇನಪ್ಪ, ನಮ್ ರಂಗ್ ಮಾಮ ಇವತ್ತು ಮಂತವ್ ಬಂದ್ಬಿಟ್ಟದೆ. ಏನ್ ಮಾಮ ಸಮಾಚಾರ? ಏನ್ ಹಿಂಗ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ, ಏನಾಯ್ತು ಮಾಮ? ಪಾಪ ಏನು ಆಗಿಲ್ ಕಣ ಮಗ. ಅಲ್ಲ ಕಣ ಪಾಪ, ಒಂದಿಟ್ಟು ನಿನ್ನಿಂದ ಒಂದಿಟ್ಟು ಕೆಲ್ಸ ಆಗ್ಬೇಕಿತ್ ಕಣಪ್ಪ, ಅದಕ್ಕೆ ಮಂತಾವ್ ಕರ್ಕೊಂಡು ಹೋಗಿ ಬಂದೆ. ಬಾರ್ ಪಾಪ ಹೋಗೋಣ ಒಂದಿಟ್ಟು, ಒಂದ್ 10-5 ನಿಮಿಷ, ಜಾಸ್ತಿ ಹೊತ್ತೇನಾಗಲ್ಲ. ಬಾ ಹಿಂಗ್ ರಪ್ಪನ್ ಹೋಗ್ಬಿಟ್ಟು ರಪ್ಪನ್ ಕಳ್ಸ್ಕೊಟ್ಬಿಡ್ತೀನಿ ಬಾ ಇಲ್ಲಿ. ಅಲ್ಲ ಕಣಜ್ಜು, ನನ್ಗೊಂದ್ರಿಟ್ಟು ಮಂತಾವ ಕೆಲ್ಸ ಇತ್ತು ಕಣಜ್ಜ. ಅಂತ ಅರ್ಜೆಂಟ್ ಆಗಿರೋ ಕೆಲ್ಸ ಏನ್ ರಂಗಜ್ಜ ಇಷ್ಟೊಂದು ಅರ್ಜೆಂಟ್ ಆಗಿ ಕರೆಯಾಗಿ ಬಂದಿದ್ಯಲ್ಲ? ಯಾತು ಇಲ್ಲ ಕಣ ಮಗ, ಒಂದಿಟ್ಟು ನಿಮ್ಮ ಅಜ್ಜಿ ಪಾಲಿಶ್ ಹೊಡಿಬೇಕು ಅಂತ ಹೇಳ್ತಿದ್ದಾಳೆ ಈ ಇದಕ್ಕೆ ಮಂಚಕ್ಕೂನು ಸೋಪಕ್ಕೂನು. ಆ ಸೋಪ ಬೇಕಾದ್ರೆ ಎತ್ತಿಡ್ಕೊಬಿಡ್ಬೋದು. 2 ಜನ ಆ ಕಡೆ ಈ ಕಡೆ. ಈ ಮಂಚ ಎತ್ತದ ಬಲು ಕಷ್ಟ ಕಣ ಮಗ. ಅದಕ್ಕೆ ಅತ್ಲಾಗಿ ಯಾರು ಎತ್ತವ್ರು ಯಾರು ಇರಲಿಲ್ಲ. ನಮ್ಮ ಹುಡುಗಿ ಇವ್ನು ಕುಮಾರಣ್ಣನು ಕೆಲ್ಸಕ್ಕೆ ಹೋಗಿದ್ದಾನೆ. ಅದಕ್ಕೆ ಒಂದಿಟ್ಟು ನಮ್ಮ ಅಜ್ಜಿ ಆ ಜಗಣ ಕರ್ಕೊಂಬ ಒಡೋಗಿಲಿ ಅಂತ ಹೇಳೈತೆ. ಅದಕ್ಕೆ ಬಂದೆ ಕಣ ಮಗ. ಬಾರ್ ಪಾಪ ಒಂದಿಟ್ಟು ತೆಗೆದು ಆಚೆ ಕಡೆ ಇಟ್ಬಿಡು ಬಾ, ಆಮೇಕಿಂದ ಅಷ್ಟರಲ್ಲಿ ಒಣಗಿರುತ್ತೆ. ಸಾಯಂಕಾಲ ಬೇಕಾದ್ರೆ ನಮ್ಮ ಹುಡುಗ ಬರ್ತಾನೆ ಕುಮಾರಣ್ಣ, ನಾನು ಅವರೆಲ್ಲ ತೆಗ್ದು ಇಡ್ತೀವಿ. ಸಾಯಂಕಾಲ ಇನ್ನೇನು ಜನಗಳು ಜಾಸ್ತಿ ಇರ್ತಾರೆ. ಇವಾಗ ಅಂದ್ರೆ ಹೊಲತ್ತಾವ, ಅಲ್ಲಿ ಇಲ್ಲಿ ತೋಟತ್ತಾವ, ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಹೋಗೋರು ಹೋಗ್ಬಿಟ್ಟಿರ್ತಾರ ನೋಡು. ಹಂಗಾಗಿ ಯಾರು ಸಿಕ್ತಿಲ್ ಕಣ ಮಗ. ಬಾಯ್ಲಿ ಒಂದಿಟ್ಟು ರಪ್ಪನ. ಅಲ್ ಕಣ ಮಾಮವ್, ನನ್ಗೊಂದ್ರಿಟ್ಟು ಕೆಲ್ಸ ಇದಾವ್ ಕಣ ಮಾಮವ್. ಇವಾಗ ಯಾವಾಗ ಬರೋಣಪ್ಪ? ನಾನು ತೋಟದ ಕಡೆ ಹೊಲ್ಟಿದ್ದೆ. ಅಯ್ಯೋ ಒಳ್ಳೆ ಕತೆ ಆಗೋತಲ್ಲಪ್ಪ. ಸರಿ ಆಯ್ತು ನಡಿಯಪ್ಪ. ಈಗ ಮಾಮ ನೋಡು ಬರ್ತೀನಿ. ರಪ್ಪನ ಮಂಚ ತೆಗ್ದು ಆಚೆ ಕಡೆ ಇಟ್ಬಿಟ್ಟು ರಪ್ಪನ್ ಬಂದ್ಬಿಡ್ಬೇಕು, ನನಗೆ ಬೇಗ ಕಳಿಸ್ಕೊಡ್ಬೇಕು. ಹಂಗಾರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ ನೋಡು. ಮತ್ತೆ ಇನ್ನೊಂದು, ಒಬ್ನ ಕೈಲಿ ಎತ್ತಕ್ಕಾಗಲ್ಲ. ನೀನು ಎತ್ತತೀಯ, ನಿನ್ ಜೊತೆ ಇನ್ನೊಬ್ರು ಯಾರು ಇದ್ದಿದ್ರೆ ನನ್ನಂತವ್ರು ಯಾರು ಬಿಗ್ಗಾಗಿ ರಪ್ಪನ ಎತ್ತಿಡ್ಬೋದಿತ್ತಪ್ಪ. ಇನ್ಯಾರು ಇದ್ರೆ ಕರ್ಕ ಹತ್ಲಾಗಿ.
ಉಕಣ್ ಬಾರ್ ಪಾಪ. ಅವ್ನ್ ಡ್ರೈವರ್ ದಿಲೀಪ್ ಪುಂಗಲೆ ಕರ್ಕೊಂಡ್ ಬಂದಿದೀನಿ. ಅವನಲ್ಲೇ ಮಂತ ಹೋಗಿ ಕುತ್ಕೊಂಡಿದ್ದಾನೆ, ನಿನ್ಗೆ ಕಾಯ್ಕೊಂಡಿದ್ದಾನೆ. ಅವನು ನಿನ್ನಂಗೆ ಅರ್ಜೆಂಟ್ ಅಲ್ಲಿ ಇದ್ದಾನೆ ಪಾಪ. ಯಾರಿಗಾರ ಬೇಗ ಕರ್ಕೊಂಡ್ ಬರ್ರಂಗಜ್ಜ. ನಾನು ಮಂಚ ತೆಗ್ದು ಆಚೆ ಕಡೆ ಇಟ್ಬಿಟ್ಟು ರಪ್ಪನ ಹೋಗ್ತೀನಿ ಅಂತ ಹೇಳಿದಾನೆ. ಸೋಫಾ ಎಲ್ಲ ಇಟ್ಬಿಟ್ಟು ಇಡ್ಸಿ ಬೇಗ ಬಾರ ಜವಂತಿರು ಯಾರಿಗಾರ ಕರ್ಕಣ ಅಂತ ಹೇಳಿದಾನೆ. ಬಾರ ಪಾಪ ಹೋಗೋಣ. ಹಂಗಾರೆ ನಡಿ ರಂಗಜ್ಜ, ಹೋಗೋಣ ಹಂಗಾರೆ. ಹೆಂಗ ಉತ್ತಮ ಆಗೋಯ್ತು, ನಡಿ ನಡಿ. ಏನೇ ತಡಿಯ ಒಂದಿಟ್ಟು ತೋಟದ ಹತ್ರ ಅಮೇರ್ಕಿಂದ ಹೋಗೋಣಂತೆ. ಒಂದಿಟ್ಟು ರಂಗಮಾಮನ ಅಂತ ಹೋಗ್ ಬರ್ತೀನಿ. ತಡಿ ತಡಿ ಪಾಪ. ದಿಲೀಪ, ಓ ಬಂದೇನಪ್ಪ. ಹೆಂಗ ಬಾರಪ್ಪ, ಒಳ್ಳೆ ಟೈಮಿಗೆ ಬಂದೆ. ನಿಮ್ ರಂಗಜ್ಜ ಕಳಿಸ್ತು ಅನ್ನು ಮುಕಣಜ್ಜಿ. ರಂಗಜ್ಜ ಕಳಿಸ್ತು, ಹೋಗಪ್ಪ ಒಂದಿಟ್ಟು ಮಂತಾವ, ನಾನು ಬರ್ತೀನಿ. ಯಾರಿಗಾರ ಇನ್ನೊಬ್ರಿಗೆ ಯಾರ್ಯಾರ ಕರ್ಕೊಂಡು ಮಂಚ ಇಡ್ಸೋದಕ್ಕೆ ಅಂತ ಹೇಳ್ತು. ಅದಕ್ಕೆ ಬಂದೆ ಕಣಜ್ಜಿ. ಅಯ್ಯೋ ನಾನು ಬೇರೆ ಅರ್ಜೆಂಟ್ ಆಗಿ ಬೇರೆ ಹೋಗ್ಬೇಕಿತ್ತು. ಇವಜ್ಜ ಅದ್ ಯಾವಾಗ ಕರ್ಕೊಂಡ್ ಬರುತ್ತೋ ಏನೋ ಗೊತ್ತಿಲ್ಲ ಇನ್ನು. ಆಯ್ತಾಯ್ತು, ಬಂದ್ಬಿಡ್ತಾರ ತಡಿಯಪ್ಪ ಮಗ. ಒಂದಿಟ್ಟು ಟೀ ಇಟ್ಟಿದ್ದೀನಿ, ತಡಿ. ಟೀ ಕುಡಿಯುವಂತೆ ಟೀ ಕಾಸು ಕೊಡ್ತೀನಿ. ಓ ಬ್ಯಾಡ್ ಕಣಜ್ಜಿ, ಬ್ಯಾಡ್ ಕಣಜ್ಜಿ. ಟೀಗಿ ಸದ್ಯಕ್ಕೆ ಏನು ಬೇಡ, ಸುಮ್ಕಿರು. ಆ ರಂಗಜ್ಜ ಬಂದ್ರೆ ಅತ್ಲಾಗ ರಪ್ಪನ ಅತ್ಲಾಗ ತೆಗೆದು ಆಚೆ ಕಡೆ ಇಟ್ಬಿಡ್ತೀವಿ. ಅತ್ಲಾಗಿ ಏನೋ ಪಾಲಿಶ್ ಹೊಡಿಸ್ತಿದ್ದೀರನ್ರಿ. ಏನೇನೋ ಮಾಡ್ತಾನೆ ಇರ್ತೀರಾ ಕಣ್ರಜ್ಜಿ. ಒಂದ್ ಗಳಿಗೆನು ಮಂತವಿರಲ್ಲ, ಏನಿಲ್ಲ. ಆ ವಜ್ಜ ಮಾತ್ರ ರಂಗಜ್ಜ ಐತಲ್ಲ, ಸುಮ್ಕೆ ಇರಲ್ಲ. ಅಯ್ಯೋ ಮಾಡ್ಬೇಕಲ್ಲಪ್ಪ, ಏನ್ ಮಾಡ್ತೀಯ? ಸುಮ್ಮನಂತೂ ಕುತ್ಕೊಳಕ್ ಆಗಲ್ವಲ್ಲಪ್ಪ. ಮನೆ ಕೆಲ್ಸಗಳು ಆಗುತ್ತಾ ಹಂಗೆ. ಕೆಲ್ಸ ಮಾಡಿದ್ರೆ ಅಲ್ವೇನಪ್ಪ ಆಗ್ಬಿಡೋದು. ಮಾಡ್ಬೇಕಲ್ಲಪ್ಪ. ಸುಮ್ನೆ ಇದ್ರೆ ಹಂಗೆ ಹಾಳಾಗ್ ಹೋಗ್ಬಿಡುತ್ತೆ ಆ ಮಂಚುಗಳು. ಹುಳ ಗಿಳ ಇದಾಗ್ಬಿಟ್ಟು ಅದಕ್ಕತ್ಲಾಗಿ ಪಾಲಿಶ್ ಅವಾಗ ಅವಾಗ ಹೊಡಿತಿರ್ಬೇಕಲ್ವನಪ್ಪ. ನಡಿಲ್ಲ ಪಾಪ ದಿಲೀಪ, ತೆಗ್ದತ್ಲಾಗ ನಾವೇ ಆಚೆ ಕಡೆ ಇಟ್ಬಿಡೋಣ. ಮಂಚ ಅದೆಷ್ಟೊತ್ತಾಗುತ್ತೆ ಬಾಯ್ಲಿ. ಅರ್ಜೆಂಟ್ ಮಾಡ್ತಿದ್ದಾರೆ. ಈ ಕಡೆ ಹಿಂಗೆ ಬಾರ್ ಪಾಪ. ನೀನೊಂದ್ ರೀಟು ಹಿಂದೆ ಬಂದ್ಬಿಡು ಸಾಕು, ಇಲ್ಲೇ ಇಳಿಸ್ಬಿಡೋಣ. ನಿಧಾನ ಕಣ್ರಪ್ಪ. ಕಾಲ್ಗಿಲ್ ಜಾರತ್ತು, ಮತ್ತೆ ಕಾಲು ಕೈ ಏನಾರ ಮಾಡ್ಕೊಂಡಿದೀರಾ? ನಿಧಾನಕ್ಕೆ ಇಳಿಸ್ರಪ್ಪ, ಅರ್ಜೆಂಟ್ ನಿಲ್ಲೋ ಪಾಪ. ಬರದೇನ್ರಲ್ಲ, ಇಟ್ಕಡನ ನಾನೊಂದ್ ಮೂಲೆ. ನೋಡಿ ಅಜ್ಜನ್ನ ಈಟತ್ತವರೆಗೂ ಸುಮ್ಕಾಗ್ಬಿಟ್ಟು ಅಲ್ಲೇ ಒಳಗಡೆಕಿಂದ ಈಗ ಆಚೆ ಕಡೆ ತಗೊಂಡ್ಬಂದು ಇಡೋ ಟೈಮಲ್ಲಿ ಹೇಳ್ತೈತೆ ನಾನು ಬರನೇನ್ರಪ್ಪ ಅಂತ. ಏನು ಬೇಡ ಕಣ, ಸುಮ್ಕಿರೋ ಸುಮ್ಕಿರೋ. ಕೈ ಕಾಲ ಏನಾರ ಮಾಡ್ಕೊಂಡಿಯ, ಮತ್ತೆ ಯಾಕ್ ಬೇಕು? ಸುಮ್ಮಕ್ ನಿನ್ಕ ನಾವೇ ಹಿಡಿತಿದೀವನ್ನೇನು. ಜೋಪಾನ ಕಣ್ರಪ್ಪ. ನಿಮ್ ದಮ್ಮಯ್ಯ ಅಂತೀನಿ. ಕೈ ಕಾಲ ಏನಾರ ಮಾಡ್ಕೊಂಡಿರ. ಹುಷಪ್ಪ, ಸುಸ್ತಾಗೋಯ್ತು ಕಣಜ್ಜ, ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು ನನ್ಗಂತೂ ಅತ್ಲಾಗಿ. ನಾನೇನ್ ಅಷ್ಟೊಂದು ತೂಕ ಇರಲ್ಲ ಅನ್ಕೊಂಡಿದ್ದೆ, ಬಲು ತೂಕ ಆಯ್ತು ಕಣಜ್ಜಿ ಇದು. ಕಣ ಮಗವು, ಹಳೆ ಮಂಚ ಅಲ್ವಾ, ಬಲು ತೂಕ ಆಯ್ತು ಕಣಪ್ಪ. ಬರೋಲ್ಲ ಪಾಪ. ಇನ್ನೇನು ಟೀಗಿ ಕುಡ್ಕೊಂಡು ಹೋಗಿರತ್ತೆ ಒಳಗೆ. ಆ ಹುಡುಗರು ಹೋಗ್ತಾರೆ ಇನ್ನೇನು. ಒಂದ್ರೇಟು ಟೀ ಕಾಸ್ಕೊಂಡ್ ಬಂದಿದೆಯಲ್ಲ, ಕೊಡು ಹೋಗು ಒಂದ್ರೇಟು. ಪಾಪ ತಡ್ರಪ್ಪ, ತಡ್ರು, ಟೀ ಕುಡ್ಕೊಂಡು ಹೋಗಿರಂತೆ. ಅಯ್ಯ ಗೌರಜ್ಜಿ, ಈಗ ಟೀ ಕುಡ್ಕೊಂಡು ಕುತ್ಕೊಂಡ ಅಷ್ಟು ನಮಗ್ ಪುರ್ಸತ್ತಿಲ್ಲ. ನೋಡೋಣ ಸಾಯಂಕಾಲ ಏನಾರು ಪುರ್ಸತ್ತಾದ್ರೆ ಬರ್ತೀವಿ. ಅದೇನ್ ಮಾಡ್ಕೊಳ್ರಿ ಆ ಕೆಲ್ಸನ. ಬಣ್ಣ ಬೇರೆ ಪಾಲಿಶ್ ಬೇರೆ ಹೊಡಿಬೇಕು ಅಂತ ಹೇಳ್ತಿದ್ದೀರಾ, ಹೊಡಿರಿ. ಇವಳೆ ಒಳಗೆ ಆ ಪಾಲಿಶ್ ಇತ್ತಲ್ಲ, ಆ ಪಾಲಿಶ್ ಬ್ರಷ್ ತಗೊಂಬ ಅತ್ಲಾಗಿ ಹೊಡೆದು ಬಿಡ್ತೀನಿ. ಅತ್ಲಾಗ ಒಳ್ಳೆ ಬಿಸ್ಲೈತೆ, ಬೇಗ ಅತ್ಲಾಗಿ ಬಣ್ಣ ಎಲ್ಲ ಆರ್ಕಣುತ್ತೆ ಒಳಗು ರಪ್ಪನ ಅತ್ಲಾಗಿ. ಆ ಹುಡ್ಗ ಅಂತೂ 1 ವಾರ 15 ದಿವಸದಿಂದ ತಗೊಂಬಂದ್ಬಿಟ್ಟು ಇಟ್ಟಿದ್ದು ಆ ಪಾಲಿಶು. ಇವತ್ತು ಹೊಡಿತೀನಿ, ನಾಳೆ ಹೊಡಿತೀನಿ, ನಾಡ್ದು ಹೊಡಿತೀನಿ ಅಂತ ಹಿಂಗೇ ಕಾಲ ಕಳೆದು ಬಿಟ್ಟ ಅತ್ಲಾಗಿ. ಏನ್ ಹುಡುಗರು ಆಗಿದಾರೋ ಏನ ಅತ್ಲಾಗಿ. ಮಾತೆತ್ತಿರ ಅಲ್ಲಿ ಟ್ಯಾಕ್ಟ್ರಿ ತಗೊಂಡು ಹೊಲ್ಟು ಬಿಡ್ತಾನೆ. ಕೆಲ್ಸ ಐತೆ ಅಂತ. ಮನೆ ಕೆಲಸ ಮಾಡೋರು ಯಾರು? ಏನ್ ಹುಡುಗ ಆಗಿದಾನ ಏನಪ್ಪ ಅತ್ಲಾಗಿ. ನೀನೊಂದ್ರಿಟ್ಟು ಹೇಳಿ ಅವನಿಗೆ. ಸುಮ್ಕಿರ ಜಾತ್ಲಾಗಿ. ಆ ಹುಡುಗನ ಮೇಲೆ ಅದ್ಯಾಕೆ ಹಿಂಗ್ ರೇಗಾಡ್ತಿದ್ಯಾ? ಅಯ್ಯ ನೀನ್ ಚೆನ್ನಾಗಿ ಇದ್ ಮಾಡ್ತೀಯ ಕಣಜ್ಜ ಆ ಹುಡುಗನ ಮೇಲೆ. ಅವನು ಪುರ್ಸತ್ತಿಲ್ಲ ಅಷ್ಟೇ. ಅವನು ಪುರ್ಸತ್ತಾಗಿ ಇದ್ದಿದ್ರೆ ಅಲ್ಲ ನೀನು ಬೇರೆಯವ್ರ ಹತ್ರ ಹಂಗೆಲ್ಲ ಹೇಳಿಸ್ಕೊಳಲ್ಲ. ಬೇರೆಯವ್ರು ಹೇಳೋದಕ್ಕಿಂತ ಮುಂಚೆನೆ, ಮನೆಯವ್ರು ಹೇಳೋದಕ್ಕಿಂತ ಮುಂಚೆನೆ ಅಲ್ಲ ಅವನು ಎಲ್ಲ ಪಾಲಿಶ್ ಎಲ್ಲ ಹೊಡೆದು ಬಿಡೋನು. ನೀನ್ ಅದ್ಯಾಕೆ ಆ ಮಗಿನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತೀಯ? ಸುಮ್ಕಿರು. ಪಾಪ ಅವನ್ ಕೆಲ್ಸ ಅವನಿಗೆ. ಸುಮ್ಕಿರನೆ ಆ ಹುಡುಗನ ಮೇಲೆ ರೇಗಾಡ್ತಿರ್ತೀಯ. ನೋಡಜ್ಜ, ಆ ಬಣ್ಣ ಹೊಡೆದ ತಕ್ಷಣ, ಪಾಲಿಶ್ ಹೊಡೆದ ತಕ್ಷಣ ಹೆಂಗೆ ಒಳ್ಳೆ ಪಳ 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 ಅಂತ ಹೆಂಗ್ ಹೊಳಿಯುತ್ತಂತ ಒಳ್ಳೆ ಹೊಸ ಮಂಚ ಕಾಣ್ತೈತಲ್ವಾ ಬಣ್ಣ ಎಲ್ಲ ಹೊಡೆದ ತಕ್ಷಣ. ಕಣೆ ಹಂಗೆ ಕಣೆ, ಪಾಲಿಶ್ ಹೊಡೆದ ತಕ್ಷಣ ಒಂದ್ರಿಟ್ಟು ಟೀಗಿ ಏನಾರ ಕಾಸ್ಕೊಂಬ ಹೋಗಿ. ಅಂಗಡಿ ತಾವ ಹೋಗ್ತೀನಿ, ಒಂದ್ರಿಟ್ಟು ಟೀ ಕುಡ್ಕೊಂಡ್ ಬರ್ತೀನಿ ಅಂದ್ರೆ ಅಲ್ಲೂ ಬೇಡ ಅಂತ ಹೇಳ್ಬಿಟ್ಟೆ. ಇಲ್ಲಾದ್ರೂ ಒಂದ್ರಿಟ್ಟು ಕಾಸ್ಕೊಂಡ್ ಬರ್ತೀಯ, ಕಾಸ್ಕೊಂಡ್ ಬರಲ್ಲ ಮತ್ತೆ. ಟೀ ಏನ್ ಕಾಸ್ಕೊಂಡ್ ಬರ್ತೀನಿ, ಏನ್ ಮಾಡ್ತೀಯ ಮರ್ತೇ ಹೋಗ್ಬಿಟ್ಟೆ. ಆ ಹುಡುಗರು ಬೇರೆ ಬಂದ್ರಲ್ಲ ಪಾಪ, ಮಂಚ ಗಿಂಚ ಎಲ್ಲ ಇದ್ರಲ್ಲಿ ನಾನು ಗಾಬರಿ ಆಗ್ಬಿಟ್ಟಿದ್ದೆ. ಕೈ ಕಾಲ ಏನಾರ ಮಾಡ್ಕೊಂಡವ್ರು ಒಂದ್ರಿಟ್ಟು ನಿಧಾನಕಾರ ತಗೊಂಬರ್ಲಿ ಅಂತ. ದೊಡ್ಡ ಮಂಚ ಬೇರೆ ಎತ್ತಕ್ಕಾಗಲ್ಲ, ಏನಿಲ್ಲ ಪಾಪ ಆ ಹುಡುಗರು. ಸದ್ಯ ಇಬ್ರೇ ಹೆಂಗ ಎತ್ಕೊಂಬಂದ್ ಇಟ್ಬಿಟ್ರ ಜಕ ಹೆಂಗ ಅಲ್ವಾ? ಜಾಸ್ತಿ ಏನ್ ತೂಕ ಇಲ್ಲ ಅನ್ಸುತ್ತೆ. ಹೆಂಗ ಆರಾಮಾಗಿ ತಗೊಂಬಂದ್ ಇಟ್ಬಿಟ್ರು ಹೆಂಗ. ಬಾಳ ಉತ್ತಮ ಆಗೋಯ್ತು. ಇವಾಗ ಸಾಯಂಕಾಲಕ್ಕೆ ಇನ್ನೇನು ನಮ್ಮ ಹುಡುಗ ಕುಮಾರಣ್ಣ ಬಂದಿರ್ತಾನೆ. ಇನ್ನೇನು ಪಕ್ಕದಲ್ಲಿ ಯಾರಿಗಾರ ಇನ್ನು ಇಬ್ರಿಗೆ ಕರ್ಕೊಂಡ್ಬಿಟ್ಟು ನಿಧಾನಕ್ಕೆ ತಗೊಂಡೋಗ್ಬಿಟ್ಟು ಒಳಗಡೆ ಇಟ್ಬಿಡೋಣ ಅಲ್ವಾ? ಕಣೆ ಹಂಗೆ ಇಡ್ಬೇಕು. ಇನ್ನೇನ್ ನಾವ್ ಎತ್ತಕ್ ಆಗುತ್ತೇನೆ? ನಾವ್ ವಯಸ್ಸಾದವ್ರ ಕೈಲಿ ಆಗುತ್ತಾ?
ಅಯ್ಯೋ ಆಗಲ್ಲ ಕಣಮ್ಮ, ಸೊಂಟ ಎಲ್ಲ ಮುರಿದೋಗಂಗ್ ಆಗ್ಬಿಡುತ್ತೆ. ಮತ್ತೆ ಸೊಂಟ ನೆಟ್ಟಗ್ ಮಾಡಕ್ ಆಗಲ್ಲ, ಮತ್ತೆ ಎತ್ತದ್ ಬಿಡ್ಬೋದು. ಇದೆಲ್ಲ ರಂಗಜ್ಜ, ಅಲ್ಲೇ ಪಾಲಿಶ್ ಗಿಲಿಶ್ ಏನೋ ಹೊಡಿತಿರಂಗಿದ್ಯೋ ಮಂಚಕ್ಕೆ ಸೋಪಕ್ಕೆಲ್ಲೋ. ಆ ಏನಪ್ಪ ಸಮಾಚಾರ? ಎಲ್ಲ ಮನೆ ಎಲ್ಲ ಮಿಂಚಿಸಿದ್ಯಾ, ಬಣ್ಣ ಗಿಣ್ಣ ಎಲ್ಲ ಜೋರಾಗಿ ಹೊಡೆದ್ಬಿಟ್ಟು. ಆ ಅಯ್ಯೋ ಏನ್ ಮಿನ್ಸದ ಏನೋ ಸುಮ್ಮಗ್ ಬಾರ್ಲ ಅತ್ಲಾಗಿ. ಅಯ್ಯ ಅಯ್ಯ ಬಂದ ತಕ್ಷಣ ಅಲ್ಲೇ ರೇಗ ಆಡ್ಸೋದೆ ಮಾತಾಡ್ತೀಯಪ್ಪ ನೀನಂತೂ ಅತ್ಲಾಗಿ. ಏನ್ ಮಾಡ್ತೀಯ? ನಮ್ಮ ಹುಡ್ಗ ಇವನು ಕುಮಾರಣ್ಣ ತಗೊಂಬಂದ್ ಇಟ್ಟಿದ್ದ ಪಾಲಿಶರು. ಒಂದ್ 15 ದಿವಸದಿಂದಾನೆ. ಏನ್ ಮಾಡ್ತೀಯ? ಅವನಿಗೂ ಪುರ್ಸತ್ತಿಲ್ವಲ್ಲ, ಅದಕ್ಕೋಸ್ಕರ ಇನ್ನೇನ್ ಮಾಡದಪ್ಪ ಅತ್ಲಾಗಿ ಅಂತ ಪಾಲಿಶರ್ ನಾನೇ ಹೊಡೆದೆ. ಪುರ್ಸತ್ತಾಗಿದ್ವಲ್ಲಪ್ಪ, ಇವತ್ತು ಬಂತಾವ ಇನ್ನೇನು. ಹಂಗಾಗಿ ಇನ್ನೇನ್ ಮಾಡೋಣ ಹೇಳು. ನಮ್ಮ ಅಜ್ಜಿ ಹೇಳ್ತು, ಮಂಚನೆಲ್ಲ ತೆಗ್ದು ಆಚೆ ಕಡೆ ಇಟ್ಬಿಟ್ಟು ಹೊಡಿತಿದ್ದೀನಿ. ಅಲ್ಲೇ ಹಾಗೆ ಹೋಯ್ತು. ಇನ್ನೇನು ಮಂಚ, ಇನ್ನೇನು ಸೋಫಾ ಸೆಟ್ ಒಂದು ಹೊಡೆದು ಬಿಟ್ರೆ ಹಾಗೆ ಹೋಯ್ತು. ಅದೆಷ್ಟೊತ್ತಾಗುತ್ತಲ್ಲ ಶಂಕರಜ್ಜ. ನೀನು ಬಿಡಪ್ಪ, ನೀನು ಬಲು ಶಕ್ತಿವಂತ ಆಗ್ಬಿಟ್ಟಿದ್ಯಾ. ಅಲ್ ಕಡೋ, ಆ ಮಂಚನ ಒಳಗಡೆಕಿಂದ ಆಚೆ ಕಡೆ ತಗೊಂಬಂದಿದ್ಯಲ್ಲ, ಲೆಕ್ಕ ಹಾಕು. ಹೆಂಗ್ ಎತ್ತಿರ್ಬೇಡ ನೀನು. ಏಯ್ ಸುಮ್ಕಿರ್ಲ, ಯಾರ ನಿಜ ಅನ್ಕೋಬೇಕು. ನೀನ್ ಹೇಳ್ತಿರೋ ಲೆಕ್ಕಾಚಾರ ನೋಡಿದ್ರೆ ನಾನೆಲ್ಲ ಮುಟ್ಟಕ್ಕೆ ಹೋಗ್ಲಿಲ್ಲ. ನಮ್ಮ ಇವನ್ ಜಗಣ್ಣಂಗುನು ಅವನು ಡ್ರೈವರ್ ದಿಲೀಪ ಅವ್ರಿಬ್ರಿಗೂ ಹೋಗ್ಬಿಟ್ಟು ಹೆಂಗ ಅವ್ರು ಅಲ್ಲಲ್ಲೇ ಸಿಕ್ಕಿರೋ ಹೆಂಗ ರಪ್ಪನ್ನ ಬರ್ರಪ್ಪ ಒಂದ್ರಿಟ್ಟು ತೆಗೆದು ಮಂಚ ಒಂದ್ರಿಟ್ಟು ಆಚೆ ಕಡೆ ಇಡ್ಸ್ ಬರ್ರಪ್ಪ ಅಂತ ಹೇಳಿ ಉಪಾಯ ಮಾಡ್ಬಿಟ್ಟು ಕರ್ಕೊಂಬಂದು ಹೆಂಗ ಹುಡುಗರು ಹೆಂಗ ಇಟ್ಟು ಹೋಗ್ಬಿಟ್ರು ರಪ್ಪನ್ನ. ಪಾಪ ಟೀನು ಕುಡಿಲಿಲ್ಲ ಏನಿಲ್ಲ. ಸದ್ಯಕ್ಕೀಗ ಅವ್ರು ಸಿಕ್ಕಿರೋ ಅಂಕ ಹೆಂಗ ಪಾಡ ಆಯ್ತು. ಹೆಂಗ ರಪ್ಪನ ಹೆಂಗ ಬಣ್ಣ ಹೊಡಿತಿದೀವಿ ಪಾಲಿಶ್ನ. ಮತ್ ಇನ್ನೆಲ್ಲ ಶಂಕರಜ್ಜ, ಏನ್ ಸಮಾಚಾರ? ಈ ಕಡೆ ಬಂದ್ಬಿಟ್ಟಲ್ಲ ಇವತ್ತು. ಎಲ್ಲ ಹೊಲತ್ತಾವ್ಲು ತೋಟತಾವ್ಲು ಎಲ್ಲ ಹೋಗಿಲ್ವಾ ಇವತ್ತು? ಹೋಗಿದ್ದೆ ಕಣ, ಇಲ್ಲೇ ಒಂದ್ರಿಟ್ಟು ಕೆಲಸ ಇತ್ತು, ಇಲ್ಲ ಆಸೆನೆ ಹೋಗ್ತಿದ್ನಲ್ಲ. ಮಂಚ ಸೋಫಾ ಎಲ್ಲ ಆಚೆ ಕಡೆ ಇಟ್ಕೊಂಡು ಏನೋ ಜೋರಾಗಿ ಮಾತಾಡ್ತಿದ್ದಲ್ಲಪ್ಪ. ಏನಾಯ್ತು ಇವತ್ತು? ಮಂಚ ಎಲ್ಲ ಆಚೆ ಕಡೆ ಇಟ್ಟನಲ್ಲ, ಇವನಿಗೆ ಏನಾಯ್ತು ಅಂತ ನೋಡೋಣ ಅಂತಾನೆ ಬಂದೆ, ಮಾತಾಡ್ಸ್ಕೊಂಡು ಹೋಗೋಣಂತ. ಇನ್ನೇನ್ ಬೆಳಿಗ್ಗೆಯಿಂದ ಸಿಕ್ಕಿರಲ್ವಲ್ಲಪ್ಪ ನೀನು, ಇನ್ನೇನ್ ಮಾಡ್ತೀಯ? ಎಲ್ಲ ಹೂ ಕಣ್ಲ ಶಂಕರಜ್ಜ, ಬರೀ ಅದು ಇದು ಕೆಲಸ ಮಾಡದೆ ಆಗೋಯ್ತು ಬೆಳಿಗ್ಗೆಯಿಂದಾನು ನನಗೂ ಅತ್ಲಾಗಿ. ಇನ್ನೇನು ಅಂತ ಅಲ್ಲಿ ಅಂಗಡಿ ತಾವ ಗಿರೀಶನ್ ಹೋಟ್ಲ ತಾವ ಬರೋಣ ಒಂದ್ಗಳಿಗೆ, ಎಲ್ಲಾರು ಕುಡ್ಕೊಂಡು ಟೀಗಿ ಕುಡ್ಕೊಂಡು ಒಂದ್ಗಳಿಗೆ ಮಾತಾಡೋಣ ಅಂದ್ಕಂಡೆ. ಅಷ್ಟ್ರಲ್ಲಿ ನಮ್ಮ ಅಜ್ಜಿ ಇದನ್ನ ನೆನೆಸ್ಬಿಟ್ಲು. ಇದೇನ್ ಮಾಡ್ತೀಯಪ್ಪ ಈಗ? ಇರೋ ಕೆಲಸನ ಬಿಟ್ಟು ಬರಕ್ಕಾಗಲ್ವಲ್ಲ. ಇನ್ನೇನು ಹಾಗೆ ಹೋಯ್ತು. ಇದನ್ನ ಮುಗಿದು ಬಿಟ್ರೆ ಅತ್ಲಾಗಿ ಆಗೋಗ್ಬಿಡುತ್ತೆ. ಆಮೇಕಿಂದ ಬರ್ತೀನಿ ಕಣಿ ಹೇಳು.